ಮಕ್ಕಳ, ನಾ ಹೇಳೋದು ಗಮನ ಇಟ್ಟು ಕೇಳಿ. ಎದುರಾಳಿಗಳು ಯಾವತ್ತು ಆಕಾಶ ನೋಡಂಗ್ ಮಾಡ್ಬೇಕು. ನೀವು ಆಕಾಶ ನೋಡಬಾರ್ದು. ಏನು ಚೆನ್ನಾಗಿ ತಿನ್ಬೇಕು, ಲಡತ್ ಮಾಡ್ಬೇಕು. ಹತ್ರ ಬತ್ತೈತೆ ಪಂದ್ಯ. ಏಯ್ ಎದಳ್ಳ, ಯಾಕಲ ಇಷ್ಟ ತಡ? ಎಲ್ಲಿಗ್ಲ ಹೋಗಿದ್ದೆ? ಅದು ಈ ಸ್ಕೂಲ್ ತ ಹೋಗಿದ್ದೆ ಗುರುಗಳೇ. ಈ ಸ್ಕೂಲ್ ತಕ್ಕ ಹೋಗಿದ್ದ? ಹೋಗೋ ಟೈಮ್ನಾಗ ಹೋಗ್ಲಿಲ್ಲ, ಈಗೇನ್ ದಬ್ಬಾಕನ ಅಂತ ಹೋಗಿದ್ದೆ? ಏಯ್ ಗಲ್ಡಿ ಮನೆಗಿಂತ ಹೆಚ್ಚಾಗೋಯ್ತೇನಲ್ಲ ಈ ಸ್ಕೂಲು. ಕೊಡಿಲಿ ಕೈ, ದಾರ ಬಿಚ್ಚಿದ್ರೆ ಅಲ್ಲೇ ನೀನು ಬುದ್ಧಿ ಬರೋದು. ಕೊಡ್ಲ ಗುರುಗಳೇ ಬೇಡ, ಇನ್ಮ್ಯಾಕೆ ಗಲ್ಡಿ ಮನೆಗೆ ರಜಾ ಹಾಕಿಲ್ಲ. ಲೇ ರಾಮ, ಹಿಂಗಾದ್ರಿ ಹಂಗಲ್ಲ. ನಾನು ಊರಲ್ಲೆಲ್ಲ ನಮ್ಮ ರಾಮ ಅಂತೋನು ಇಂತೋನು, ಪಕ್ಕ ಬ್ರಹ್ಮಚಾರಿ, ನಿಜವಾದ ಪೈಲ್ವಾನ್ ಅಂದ್ರೆ ಅವನೇಯ ಅಂತ ತಲೆ ಎತ್ಕೊಂಡು ಓಡಾಡ್ತೀವಿ. ನೀನು ನೋಡಿದ್ರೆ ನನ್ನ ಕತ್ನೇ ಕುಯ್ಯಂಗೆ ಆಡ್ತಾ ಇದೆಯಲ್ಲೋ. ಲೇ ರಾಮ, ನಿಜವಾದ ಪೈಲ್ವಾನ್ ಕಣ್ಣಿಗೆ ಕೆಂಪಣ್ಣು ಮಟ್ಟಿ ಮಾತ್ರ ಕಾಣಿಸ್ಬೇಕು ಕಲ. ಅದನ್ನ ಬಿಟ್ಟು ನೀ ಏನಾರ ಹುಡುಗಿ ಹಿಂದೆ ಓದ್ಯೋ ಅಷ್ಟೇ ಕಲ, ಮುಗಿತು ನಿನ್ ಕತೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಗುರುಗಳೇ? ನೋಡಿದ್ಯಾ, ಸಿಕ್ಕಾಕೊಂಬಿಟ್ಟ ಕಳ್ಳ. ಕೊಡ್ಲಾ ದಾರ ಬಿಡ್ತೇನೆ. ಬೇಡ ಉಸ್ತಾದ್, ನಾನೇನು ಸುಮ್ಕೆ ಹೋಗ್ಲಿಲ್ಲ, ಕ್ಯಾಮೆ ಇತ್ತು. ಓ ಹಂಗ. ಲೇ ಬಾಬು ಬರ್ಲಾ, ಇಲ್ಲಿ ಬಾರ್ಲಾ. ನೋಡ್ಲಾ ಬಾಬುನ, ಎಂಡ್ರಿಗೆ ದಾಸನಾಗಿ ಹೆಂಗಾಗವನೆ. ಮನೇಲಿ ಕಸ ಗುಡಿಸಿ ಪಾತ್ರೆ ಬೆಳಗಿ ರಂಗೋಲಿನೂ ಹಾಕ್ಬಿಟ್ಟು ಬರ್ತಾನೆ. ನೀನು ಅವನಂಗೆ ಆಗ್ಬೇಕನ್ಲ. ಇದೇ ಕೊನೆ ಕಿತ. ಕುಸ್ತಿ ಪಂದ್ಯ ಬೇರೆ ಹತ್ರ ಬತ್ತೈತೆ. ನೀ ಏನಾನ ಗಳ್ಳಿ ಬರೋ ತಪ್ಪಿಸ್ಕೊಂಡು ನಿನ್ ದಾರ ಕಿತ್ಕೊಳ್ಳೋದು ಡೌಟೇ ಇಲ್ಲ ಏನು? ಹೋಗು, ದಂಡ ಹೊತ್ತೋಗು. ಬಾಬು, ಇವ್ರಿಗೆಲ್ಲ ಲಡತ್ ಹೇಳ್ಕೊಡು. ಪಕ್ಕಡ್ ಶುರು ಹಚ್ಕೊಳ್ಳಿ. ಗುರುಗಳು ಹೇಳಿದ್ದೆ ಸರಿ, ಇನ್ಮ್ಯಾಕೆ ಗಲ್ಡಿ ತಪ್ಪಿಸ್ಕೋಬಾರ್ದು. ಕುಸ್ತಿ ಪಂದ್ಯ ಹತ್ರ ಬತ್ತೈತೆ. ಸರಪರ ಇಸಿ ಎಲ್ಲ ಬಿಟ್ಬಿಟ್ಟು ನನ್ನ ಪಾಡಿ ನಾನು ಇರಬೇಕು. ಸರ್, ರಾಮು ಅವರಿದ್ದಾರಾ? ನೀನೇನವ ತಿರ್ಗಾ ಬಂದಿದ್ಯಲ್ಲ? ಸರ್, ರಾಮು ಅವ್ರ ಹತ್ರ ಸ್ವಲ್ಪ ಕೆಲಸ ಇತ್ತು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್